ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೇರೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮುಸ್ತಫಾ ಅನ್ನುವಂಥ ಹೆಸರು ಕೂಡ ಈ ಒಂದು ಪ್ರಕರಣಕ್ಕೆ ಲಿಂಕ್ ಆಗ್ತಿದೆ. ಅದು ಯಾರು ಮುಸ್ತಫಾ ಅನ್ನುವಂಥ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಭರತ್ ಶೆಟ್ಟಿ ಇದ್ದಾರೆ. ಈ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈಗ ಒಂದು ಮುಸ್ತಫಾ ಅನ್ನುವಂಥ ಹೆಸರು ಕೂಡ ಸೇರ್ಪಡೆ ಆಗಿದೆ. ಜೊತೆಗೆ ಆ ಮುಸ್ತಫನಿಗೆ ಹಾಗೂ ಯುಟಿ ಖಾದರ್, ಇನಾಯತ್ ಅಲಿ ಇವರು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತೀರಿ. ಏನದು ಈ ಲಿಂಕ್ ಅಂತ? ನೀವು ಆ ಬ್ಯಾನರ್ ಅನ್ನು ನೋಡಿರ್ಬೋದು, ನಿಮಗೆ ತೋರಿಸಿದ್ದೇವೆ, ಈಗ ನಿಮ್ಮ ಕ್ಯಾಮರಾದಲ್ಲಿ ಬಂದಿರ್ಬೋದು. ಈಗ ಇದರಲ್ಲಿ ಕಳಸ ಕನೆಕ್ಷನ್ ಇದೆ. ಮೊಹಮ್ಮದ್ ಮುಸ್ತಫಾ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿಯ ಬಿಸ್ನೆಸ್ ಇದರಲ್ಲಿ ಹೋಮ್ ಸ್ಟೇ ಮತ್ತು ಏನೋ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಆರೋಪಿಗಳು ಡೈರೆಕ್ಟಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ರಂಜಿತ್ ಮತ್ತು ನಾಗರಾಜ್ ಅನ್ನುವಂಥವ್ರು ಅಲ್ಲಿ ಕ್ಲೋಸ್ ಸಂಬಂಧ. ನಿಯಾಜ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಅವ ಕಳಸಕ್ಕೆ ಹೋಗಿ ಬರ್ತಾ ಇದ್ದಾನೆ. ಈ ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಅವ್ರಿಗೆ ಸಹ ಸಂಬಂಧ ಇದೆ. ಮೊಹಮ್ಮದ್ ಮುಸ್ತಫನಿಗೆ ಇವರ ಕನೆಕ್ಷನ್ ಈ ರೀತಿ ಆದರೆ, ಮೊಹಮ್ಮದ್ ಮುಸ್ತಫಾನ ಕಾರ್ಯಕ್ರಮಕ್ಕೆ ಇನಾಯತ್ ಅಲಿ ಮತ್ತು ಖಾದರ್ ಅವರು ಗೆಸ್ಟು. ಸ್ಪೋರ್ಟ್ಸ್ ಕ್ಲಬ್ಬಿಂದ ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾರೆ. ಕಳಸದಲ್ಲಿ ಆದಂಥ ಮ್ಯಾಚಲ್ಲಿ ಇವರ ದೊಡ್ಡ ಬ್ಯಾನರೆಲ್ಲ ಹಾಕಿ ಇವರಲ್ಲಿ ಗೆಸ್ಟ್. ಇನಾಯತ್ ಅಲಿ ಮತ್ತು ಯುಟಿ ಖಾದರ್ ವಿಧಾನಸಭಾ ಸಭಾಧ್ಯಕ್ಷರಾದಂಥ ಸ್ಪೀಕರ್ ಆದ ಯುಟಿ ಖಾದರ್ ಏರಿದ್ದಾರೆ, ಅವರು ಡೈರೆಕ್ಟು ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಕನೆಕ್ಷನ್ ಇದೆ. ಆದಿಲ್ ಅವರ ಸಂಬಂಧಿ ಒಬ್ಬರು, ಯಾರು ಮುಖ್ಯ ಆರೋಪಿ ಸುಪಾರಿ ಕೊಟ್ಟಂಥ ಆದಿಲ್ ಯಾರಿದ್ದಾರೆ, ಫಾಜಿಲ್ ಅವರ ಬ್ರದರ್ ಆದಂಥ ಆದಿಲ್, ಅವರ ಸಂಬಂಧಿ ಒಬ್ಬ ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಡೈರೆಕ್ಟಾಗಿ ಕನೆಕ್ಷನ್ ಇದೆ. ಹಾಗೆ ಈ ಕಳಸ ಕನೆಕ್ಷನ್ ಏನಿದೆ, ಇದ್ರ ಬಗ್ಗೆ ಸರಿಯಾದ ತನಿಖೆ ಅಗತ್ಯತೆ ಇದೆ. ಈ ತನಿಖೆ ಆಗ್ತಿಲ್ಲ. ಇಷ್ಟು ಪಾಯಿಂಟನ್ನೇ ಬಿಟ್ಟುಬಿಟ್ಟಿದ್ದಾರೆ ಪೊಲೀಸರು 8ರಿಂದ 11 ಜನರೊಳಗಾಗಿ ಈ ಕೇಸನ್ನು ಕ್ಲೋಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪೊಲೀಸರು ಈ 8 ಜನರನ್ನು ಎಲ್ಲಿ ಅರೆಸ್ಟ್ ಮಾಡಿದರು, ಹೇಗೆ ಅರೆಸ್ಟ್ ಮಾಡಿದರು ಕೇಳಿದಾಗ 3 ಜನ CCB ಆಫೀಸಿಗೆ ಬಂದರು, 4 ಜನ ಮನೆಯಲ್ಲಿದ್ದರು, ಮತ್ತು 4 ಜನ ಆ ಟೈಪ್ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇವರು ಎಲ್ಲಿ ಅವರನ್ನು ಚೇಸ್ ಮಾಡಿದ್ರಾ, ಹಿಡುವಾಗ ಸರೌಂಡ್ ಮಾಡಿದ್ರಾ, ಎಲ್ಲಿ ಹಿಡಿದ್ರು, ಎಲ್ಲಿ ಅರೆಸ್ಟ್ ಮಾಡಿದರು. ಹಾಗಾಗಿ ನಮಗೆ ಡೌಟ್ಫುಲ್ ಇದೆ. ಅರೆಸ್ಟೇ ಆಗಲಿಲ್ಲ. ಇದೆಲ್ಲೋ ಒಂದು ಕಡೆ ರಾಜಕೀಯ ಪಿತೂರಿ ಆಗಿ ಇಷ್ಟು ಜನರನ್ನ ನೀವು ಫಿನಿಶು, ಯಾರು ಮರ್ಡರ್ ಮಾಡಿದ್ದಾರೆ ಅವರನ್ನು ನಾವು ಕೊಡ್ತೇವೆ, ನೀವು ಕೇಸನ್ನು ಫಿನಿಶ್ ಮಾಡಿಬಿಡಿ, ಜಾಸ್ತಿ ಜನರು ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ, 10ರಿಂದ 11 ಜನರೊಳಗಾಗಿ ಈ ಕೇಸನ್ನು ಫಿನಿಶ್ ಮಾಡಿ ಅನ್ನುವಂಥ ದೃಷ್ಟಿಕೋನದಿಂದ ಈ ಕೇಸು ಮುಂದುವರಿತಿದೆ. ಹಾಗಾಗಿ ನಮ್ಮ ಆಗ್ರಹ, ಇದನ್ನು ಇಮ್ಮಿಡಿಯೇಟಾಗಿ NIಗೆ ಕೊಡಬೇಕು. ಇದರಲ್ಲಿ PFI ಕನೆಕ್ಷನ್ಸ್ ಇದೆ, ರಾಜಕೀಯ ಕನೆಕ್ಷನ್ಸ್ ಇದೆ, ದೊಡ್ಡದಾದ ಇದರಲ್ಲಿ ಪಿತೂರಿ ಇದ್ರ ಹಿಂದೆ ಇದೆ. ಒಂದು ಕ್ರಿಕೆಟ್ ಪಂದ್ಯಾವಳಿಯ ಉದಾಹರಣೆ ಕೊಟ್ಟರು. ಈಗ ಯುಟಿ ಖಾದರ್ ಅವರು ಹೇಳ್ಬೋದು, ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಆಗುತ್ತೆ, ಹಾಗೆ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದಿದ್ರು ಹೋಗಿದ್ದೆ ಅಂತ ಅಷ್ಟೇ ಹೇಳ್ಬೋದಲ್ಲ. ಅವ್ರು ಏನು ಹೇಳಲಿಕ್ಕೆ ಅವಕಾಶ ಇದೆ. ಈಸ್ ಅ ಫ್ರೀ ಮ್ಯಾನ್. ನಾನು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಕೇಳ್ತಾ ಇದ್ದೇವೆ. ನೀವು ಯಾಕೆ ಆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಮೊಹಮ್ಮದ್ ಮುಸ್ತಫಾನ ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಇಬ್ಬರು ಮರ್ಡರ್ ಮಾಡ್ತಾರೆ. ಮೊಹಮ್ಮದ್ ಮುಸ್ತಫಾ ಮಾಡಿದಂಥ ಕಾರ್ಯಕ್ರಮಕ್ಕೆ ಇವ್ರಿಗೆ ಇನಾಯತ್ ಅಲಿ ಮತ್ತು ಖಾದರ್ ಅವರು ಗೆಸ್ಟ್ ಆಗ್ತಾರೆ. ಇದರ ಅರ್ಥ ಏನಂತ, ಇದು ಇನ್ವೆಸ್ಟಿಗೇಷನ್ ಆಗಲಿ, ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ. ಮತ್ತೆ ಇನ್ವೆಸ್ಟಿಗೇಷನ್ ನೀವು ಯಾಕೆ ಅದರ ಹಿಂದೆ ಹೋಗ್ತಾ ಇಲ್ಲ? ಹಾಗಾಗಿ ನಮಗೆ ಡೌಟ್ ಬರ್ತಾ ಇದೆ. ಅದಕ್ಕೋಸ್ಕರ ಖಾದರ್ ಅವರು ಹತ್ಯೆಯಾದ ಮರುದಿನನೇ ಈ ರೀತಿಯಾಗಿ ಕರೆದು ದಿಕ್ಕು ತಪ್ಪಿಸೋದಕ್ಕೆ ಹೇಳಿಕೆ ಕೊಟ್ರ. ಮುಖ್ಯವಾಗಿ ಖಾದರ್ ಅದಾದ ನಂತರ ಈ ಕನೆಕ್ಷನ್ ಒಂದು ಕಡೆ ಇದೆ, ಅದಾದ ನಂತರ ಖಾದರ್ ಅವರು ಹೇಳಿಕೆ ಕೊಡ್ತಾರೆ. ಖಾದರ್ ಏನು ಹೇಳಿಕೆ ಕೊಡ್ತಾರೆ? ಇವರು ಆದಿಲ್ ಮನೆಯವ್ರ ಹತ್ರ ನಾನು ಮಾತಾಡಿದ್ದೇನೆ, ಆದಿಲ್ ಹತ್ರ ನಾನು ಮಾತಾಡಿದ್ದೇನೆ, ಅವರೊಟ್ಟಿಗೆ ನಾನು ಸಂಪರ್ಕದಲ್ಲಿದ್ದಾನೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಅವರೊತ್ತಿಗೆ ನಾನು ಸಂಪರ್ಕದಿದ್ದಾನೆ, ಅವರೆಲ್ಲ ಸಹ ನಿರಪರಾಧಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅವರೆಲ್ಲ ನಿರಪರಾಧಿಗಳು ಅನ್ನುವಂಥ ಈ ಮಾತನ್ನು ಹೇಳ್ತಾರೆ. ಪ್ರೆಸ್ಸಲ್ಲಿ ಯಾಕೆ ಹೇಳಿದ್ರು ಇವರು? ಹೇಳುವ ಅವಶ್ಯಕತೆ ಏನಿತ್ತು? ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಅವರು ಹೇಳುವಾಗ ಹೇಳಿದ್ರು ತಂದೆ ಮತ್ತು ಸಹೋದರ ಅಂತ. ಸಹೋದರ ಅಂದರೆ ಆದಿಲೆ ಆಗಿರ್ಬೋದಾ? ಸಹೋದರ ಅಂದರೆ ಆದಿಲೆ, ಸಹೋದರ ಅಂತ ಆದಿಲ್ ಅಂತ ಹೇಳಿದರು. ಅವ್ರು ಯಾಕೆ ಅದನ್ನು ಹೇಳಿದರು? ಮತ್ತು ಯಾಕೆ ಅವರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದರು ಇವರು? ಯಾಕೆ ಹೇಳಿದರು? ಪ್ರೆಸ್ಸಲ್ಲಿ ಹೇಳುವಂಥ ಅಷ್ಟು ದೊಡ್ಡ ವಿಷಯ ಏನಿದೆ? ಏನಾದರೂ ಒಂದು ವಿಷಯ ಹೀಗಾಗಿದೆ, ಇವ್ರ ಮೇಲೆ ಡೌಟ್ ಇದೆ, ಅದಾಗಿದೆ, ತನಿಖೆ ಆಗ್ತಾಯಿದೆ ಅಂತ ಹೇಳೋದು ಒಂದು ವಿಷಯ. ಯಾರೋ ಹತ್ರ ಮಾತಾಡಿದ್ದೇನೆ, ಅವರು ಇದರಲ್ಲಿ ವಿಷಯದಲ್ಲಿ ಇಲ್ಲ, ಅವರೆಲ್ಲ ನಿರಪರಾಧಿಗಳು ಅನ್ನುವಂಥದ್ದು ಪ್ರೆಸ್ಸಲ್ಲಿ ಯಾಕೆ ಹೇಳ್ತಾರೆ? ದಾರಿ ತಪ್ಪಿಸುವ ಪ್ರಯತ್ನ ಆಗಿದೆ. ಜೊತೆಗೆ ಮತ್ತೊಂದು ಆರೋಪ ಏನಂದರೆ, ಹಿಂದೆ ಪ್ರಶಾಂತ್ ಮರ್ಡರ್ ಆಗಿತ್ತು ಮೂಡುಬಿದ್ರೆಯಲ್ಲಿ, ಅದರಲ್ಲಿದ್ದಂಥ ಆರೋಪಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಪ್ರಶಾಂತ್ ಪೂಜಾರಿ ಅವರ ಮರ್ಡರ್ ಯಾರು ಮಾಡಿದ್ದಾರೆ, ಪ್ರಶಾಂತ್ ಪೂಜಾರಿಯ ಮರ್ಡರ್ ಮಾಡಿದಂಥ ಆರೋಪ ಇರುವಂಥ ವ್ಯಕ್ತಿಗಳು ಮರ್ಡರ್ ಯಾರು ಮಾಡಿದ್ದಾರೆ, ಇಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಏನಾಗ್ತದೆ, ಸುಹಾಸ್ ಶೆಟ್ಟಿಯ ಕೊಲೆ ಆದಂಥ ಅಪೋಸಿಟ್ ಬಿಲ್ಡಿಂಗಲ್ಲಿ ಅವರು ಇರೋದು, ಅದರ ಎದುರೇ ಇರೋದು ಅವರು, ಆ ವ್ಯಕ್ತಿಗಳ ಮನೆ ಅಲ್ಲೇ ಇರೋದು. ಅವರ ಏನು ರೋಲ್ ಇದೆ ಇದರಲ್ಲಿ? ಇದರಲ್ಲಿ ಮುಖ್ಯವಾಗಿ ಕೊಲೆ ಆದ ನಂತರ
ಮತ್ತೆರಡು ಹಿಂದೂ ಕಾರ್ಯಕರ್ತರು ಭರತ್ ಕುಂಬ್ಡೆಲ್, ಶರಣ್ ಪಂಪೆಲ್ ಭರತ್ ಕುಂಬ್ಡೆಲ್ಲರಿಗೆ ಥ್ರೆಟ್ ಬರ್ತದೆ. ಅದಾದ ನಂತರ ನೀವೇನು ಮಾಡಬೇಕು? ಪೊಲೀಸರು ಎಲ್ಲ ಹಿಂದೂ ಕಾರ್ಯಕರ್ತರ, ಈ ಪ್ರಶಾಂತ್ ಪೂಜಾರಿ ಕೊಲೆ ಮಾಡಿದವರು ಇರ್ಬೋದು, ದೀಪಕ್ ರಾವ್ ಅವರ ಕೊಲೆ ಮಾಡಿದವರು, ಎಲ್ಲ ಮಡಿವಾಳ ಅವರ, ಶರತ್ ಮಡಿವಾಳ ಕೊಲೆ ಮಾಡಿದವರು ಯಾರೆಲ್ಲ ಇದ್ದಾರೆ ಅವರನ್ನು ನೀವು ಸ್ಟೇಷನ್ಗೆ ಕರೆಸ್ಬೇಕು. ಸ್ಟೇಷನ್ಗೆ ಕರಗಿ ಪೆರೇಡ ಅವರ ಇನ್ವೆಸ್ಟಿಗೇಷನ್ ಅದೆಲ್ಲ ಆಗಬೇಕು. ನೀವು ಅದನ್ನು ಮಾಡ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಕೊಲೆ ಆಗಿದ್ದು ಹಿಂದೂ ಕಾರ್ಯಕರ್ತ, ಕೊಲೆ ಆಗಿದ್ದು ಸುಹಾಸ್ ಶೆಟ್ಟಿ. ನೀವು ಯಾರ ಮನೆಗೆ ಹೋಗ್ತಾ ಇದ್ದೀರಿ? ನೀವು ಹಿಂದೂಗಳ ಮನೆಗೆ ಹೋಗಿ ನೀವು ರಿವೆಂಜ್ ಮಾಡಬೇಡಿ ಅನ್ನುವಂಥ ಮಾತನ್ನ, ಒಂದು ರೀಸನನ್ನು ಇಟ್ಕೊಂಡು ಹಿಂದೂಗಳ ಮನೆಗೆ ಹೋಗಿ ಹೆಂಗಸರ ಮಕ್ಕಳು ಇರುವಂಥ ಟೈಮಲ್ಲಿ ಹೋಗಿ ನೀವು ವಿಡಿಯೋ ಮಾಡೋದು, ಅವರಿಗೆ ಕಿರುಕುಳ ಕೊಡುವಂಥ ಕೆಲಸಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆಗ್ತಿದೆಯಾ ಈ ಇತ್ತೀಚಿನ ದಿನಗಳಲ್ಲಿ? ಇದು ಆಗ್ತಾ ಇದೆ. ನನಗೆ ಕಂಪ್ಲೇಂಟ್ ಬಂದಿದೆ. ಪೊಲೀಸ್ ಇರುವಂಥ ಸಮಯದಲ್ಲಿ ಆ ಮನೆಯ ತಾಯಿ ಯಾರಿದ್ದಾರೆ, ಅಕ್ಕ ಯಾರಿದ್ದಾರೆ, ಅವ್ರು ನಂಗೆ ಫೋನ್ ಮಾಡಿದರು. ನಾನು ಫೋನ್ ಕೊಡಿ ಅಂದೆ ಪೊಲೀಸಿಗೆ. ಫೋನ್ ಕೊಡಿ ಅಂತ ಅಲ್ಲ, ಫೋನ್ ತೊಗೊಳ್ಳಿಲ್ಲ ಅವರು. ಮೊನ್ನೆ ರಾತ್ರಿ 6 ಜನ ಬರ್ತಾರೆ ಮನೆಗೆ, ನಡುರಾತ್ರಿಯಲ್ಲಿ ಹೆಂಗ್ಳ ಮಕ್ಕಳು ಮನೆಯಲ್ಲಿರುವಂಥ ಡ್ರೆಸ್ ಹಾಕಿರುವಂಥ ಸಮಯದಲ್ಲಿ ಇವರು ವಿಡಿಯೋ ಮಾಡೋದು, ಅಲ್ಲಿ ಹೆಂಗಸ್ರ ಮಕ್ಕಳದ್ದನ್ನು. ಅವ್ರಿಗೆ ಹೋಗಿ ನೀವು ಅವನೆಲ್ಲಿದ್ದಾನೆ ಇವನೆಲ್ಲಿದ್ದಾನೆ ಅನ್ನುವಂಥದ್ದು ಚೊರೆ ಮಾಡೋದು, ಕಿರಿಕಿರಿ ಮಾಡೋದು. ಪುನಃ ನಿನ್ನೆ ಹೋಗಿದ್ದಾರೆ. ಕೇಳಿದರೆ ಅದು ಮೇಲಧಿಕಾರಿಗಳು ಅದು ಇದನ್ನಂತ ಮಾತನ್ನು ಹೇಳ್ತಾರೆ. ನೀವು ಎಲ್ಲಿ ಹೋಗಬೇಕು? ಈಗ ಮತ್ತಿಬ್ಬರ ಹತ್ಯೆ ಆಗುವಂಥ ಥ್ರೆಟ್ ಬರ್ತಾ ಇದೆ. ನೀವು ಇವರೆಲ್ಲ ಹಿಂದೆ ಹತ್ಯೆ ಮಾಡಿದವ್ರನ್ನ ಅಟ್ಲೀಸ್ಟ್ ಕರೀರಿ, ಬೇರೆ ಗುಂಡ ಎಲಿಮೆಂಟ್ಸ್ ಬಿಡಿ. ಹತ್ಯೆಯಲ್ಲಿ ಭಾಗಿಯಾದಂಥವರನ್ನಾದರೂ ನೀವು ಕರೆದು ನೀವು ಇನ್ವೆಸ್ಟಿಗೇಷನ್, ಪೊಲೀಸಿಗೆ ಅವರನ್ನು ಮುಟ್ಟುವುದಲ್ಲ. ಇವರು ಎಲ್ಲ ಹಿಂದೂಗಳ ಮನೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ರಶೀದ್ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಬಜ್ಪೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್. ಏನು ಆಗ್ರಹ ಮಾಡ್ತಾರೆ? ನೋಡಿ, ರಶೀದ್ ಅವರ ಹೆಡ್ ಕಾನ್ಸ್ಟೇಬಲ್ ಬಜ್ಪೆ ಠಾಣೆಯಲ್ಲಿ ಇರುವಂಥ ರಶೀದ್ ಅವರ ಹೆಸರು ಬರ್ತಾ ಇದೆ. ನೋಡಿ, ಹೆಸರೆಲ್ಲ ಬರುವಾಗ ಸಾರ್ವಜನಿಕರಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಆಕ್ರೋಶ ಇದೆ, ಈ ವ್ಯಕ್ತಿ ಇನ್ವಾಲ್ವ್ ಅಂತ. ನೀವು ಇಮಿಡಿಯೇಟಾಗಿ ಅವರನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಹಲವಾರು ವಿಷಯಗಳು ಕನೆಕ್ಷನು ಅದೆಲ್ಲ ಇದೆ. ನೀವು ಇನ್ವೆಸ್ಟಿಗೇಷನ್ ತೆಗಿಬೇಕು ಅವರನ್ನು ಇಮಿಡಿಯೇಟಾಗಿ. ಅವರನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗ್ತದ? ಬೇರೆ ಬೇರೆ ರೀತಿಯ ಆರೋಪಗಳಿದೆ. ಸರಿಯಾ ತಪ್ಪ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ಬಾಡಿಗೆ ಮನೆ ಕೊಡುವಲ್ಲಿ ಇವರಿದ್ದರು, ಒಬ್ಬ ವ್ಯಕ್ತಿಯೊಂದಿಗೆ ಅವರಿಗೆ ಸಂಪರ್ಕ ಇತ್ತು, ಅವ್ರು ಹಿಂದಿಂದ ಅವನೊಟ್ಟಿಗೆ ಸಂಪರ್ಕದಲ್ಲಿದ್ದರು. ಯಾವ ರೀತಿಯ ಸಂಪರ್ಕ, ಎಲ್ಲಿ ಹೋಗ್ತಾ ಇದ್ರು, ಅದೆಲ್ಲ ಅವರ ಮೊಬೈಲು CDR ಎಲ್ಲ ಹಾಕಿ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಇದು ಶಾಸಕ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೇರೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮುಸ್ತಫಾ ಅನ್ನುವಂಥ ಹೆಸರು ಕೂಡ ಈ ಒಂದು ಪ್ರಕರಣಕ್ಕೆ ಲಿಂಕ್ ಆಗ್ತಿದೆ. ಅದು ಯಾರು ಮುಸ್ತಫಾ ಅನ್ನುವಂಥ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಭರತ್ ಶೆಟ್ಟಿ ಇದ್ದಾರೆ. ಈ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈಗ ಒಂದು ಮುಸ್ತಫಾ ಅನ್ನುವಂಥ ಹೆಸರು ಕೂಡ ಸೇರ್ಪಡೆಯಾಗಿದೆ. ಜೊತೆಗೆ ಆ ಮುಸ್ತಫನಿಗೆ ಹಾಗೂ UT ಖಾದರ್, ಇನಾಯತ್ ಅಲಿ ಇವರು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತೀರಿ. ಏನದು ಈ ಲಿಂಕ್ ಅಂತ? ನೀವು ಆ ಬ್ಯಾನರನ್ನು ನೋಡಿರ್ಬೋದು, ನಿಮಗೆ ತೋರಿಸಿದ್ದೇವೆ, ಈಗ ನಿಮ್ಮ ಕ್ಯಾಮರಾದಲ್ಲಿ ಬಂದಿರ್ಬೋದು. ಈಗ ಇದರಲ್ಲಿ ಕಳಸ ಕನೆಕ್ಷನ್ ಇದೆ. ಮೊಹಮ್ಮದ್ ಮುಸ್ತಫಾ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿಯ ಬಿಸ್ನೆಸ್ ಇದರಲ್ಲಿ ಹೋಮ್ ಸ್ಟೇ ಮತ್ತು ಏನೋ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಆರೋಪಿಗಳು ಡೈರೆಕ್ಟಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ರಂಜಿತ್ ಮತ್ತು ನಾಗರಾಜ್ ಅನ್ನುವಂಥವ್ರು ಅಲ್ಲಿ ಕ್ಲೋಸ್ ಸಂಬಂಧ. ನಿಯಾಜ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಅವ ಕಳಸಕ್ಕೆ ಹೋಗಿ ಬರ್ತಾ ಇದ್ದಾನೆ. ಈ ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಅವ್ರಿಗೆ ಸಹ ಸಂಬಂಧ ಇದೆ. ಮೊಹಮ್ಮದ್ ಮುಸ್ತಫನಿಗೆ ಇವರ ಕನೆಕ್ಷನ್ ಈ ರೀತಿ ಆದರೆ, ಮೊಹಮ್ಮದ್ ಮುಸ್ತಫಾನ ಕಾರ್ಯಕ್ರಮಕ್ಕೆ ಇನಾಯತ್ ಅಲಿ ಮತ್ತು ಖಾದರ್ ಅವರು ಗೆಸ್ಟು. ಸ್ಪೋರ್ಟ್ಸ್ ಕ್ಲಬ್ಬಿಂದ ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾರೆ. ಕಳಸದಲ್ಲಿ ಆದಂಥ ಮ್ಯಾಚಲ್ಲಿ ಇವರ ದೊಡ್ಡ ಬ್ಯಾನರೆಲ್ಲ ಹಾಕಿ ಇವರಲ್ಲಿ ಗೆಸ್ಟ್. ಇನಾಯತ್ ಅಲಿ ಮತ್ತು UT ಖಾದರ್, ವಿಧಾನಸಭಾ ಸಭಾಧ್ಯಕ್ಷರಾದಂಥ ಸ್ಪೀಕರ್ ಆದ UT ಖಾದರ್ ಏರಿದ್ದಾರೆ, ಅವರು ಡೈರೆಕ್ಟು ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಕನೆಕ್ಷನ್ ಇದೆ. ಆದಿಲ್ ಅವರ ಸಂಬಂಧಿ ಒಬ್ಬರು, ಯಾರು ಮುಖ್ಯ ಆರೋಪಿ ಸುಪಾರಿ ಕೊಟ್ಟಂಥ ಆದಿಲ್ ಯಾರಿದ್ದಾರೆ, ಫಾಜಿಲ್ ಅವರ ಬ್ರದರ್ ಆದಂಥ ಆದಿಲ್, ಅವರ ಸಂಬಂಧಿ ಒಬ್ಬ ಮೊಹಮ್ಮದ್ ಮುಸ್ತಫನೊಟ್ಟಿಗೆ ಡೈರೆಕ್ಟಾಗಿ ಕನೆಕ್ಷನ್ ಇದೆ. ಹಾಗೆ ಈ ಕಳಸ ಕನೆಕ್ಷನ್ ಏನಿದೆ, ಇದ್ರ ಬಗ್ಗೆ ಸರಿಯಾದ ತನಿಖೆ ಅಗತ್ಯತೆ ಇದೆ. ಈ ತನಿಖೆ ಆಗ್ತಿಲ್ಲ. ಇಷ್ಟು ಪಾಯಿಂಟನ್ನೇ ಬಿಟ್ಟುಬಿಟ್ಟಿದ್ದಾರೆ ಪೊಲೀಸರು 8 ರಿಂದ 11 ಜನರೊಳಗಾಗಿ ಈ ಕೇಸನ್ನು ಕ್ಲೋಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪೊಲೀಸರು ಈ 8 ಜನರನ್ನು ಎಲ್ಲಿ ಅರೆಸ್ಟ್ ಮಾಡಿದರು, ಹೇಗೆ ಅರೆಸ್ಟ್ ಮಾಡಿದರು ಕೇಳಿದಾಗ 3 ಜನ CCB ಆಫೀಸಿಗೆ ಬಂದರು, 4 ಜನ ಮನೆಯಲ್ಲಿದ್ದರು, ಮತ್ತು 4 ಜನ ಆ ಟೈಪ್ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇವರು ಎಲ್ಲಿ ಅವರನ್ನು ಚೇಸ್ ಮಾಡಿದ್ರಾ, ಹಿಡುವಾಗ ಸರೌಂಡ್ ಮಾಡಿದ್ರಾ, ಎಲ್ಲಿ ಹಿಡಿದ್ರು, ಎಲ್ಲಿ ಅರೆಸ್ಟ್ ಮಾಡಿದರು. ಹಾಗಾಗಿ ನಮಗೆ ಡೌಟ್ಫುಲ್ ಇದೆ. ಅರೆಸ್ಟೇ ಆಗಲಿಲ್ಲ. ಇದೆಲ್ಲೋ ಒಂದು ಕಡೆ ರಾಜಕೀಯ ಪಿತೂರಿ ಆಗಿ ಇಷ್ಟು ಜನರನ್ನು ನೀವು ಫಿನಿಶು, ಯಾರು ಮರ್ಡರ್ ಮಾಡಿದ್ದಾರೆ ಅವರನ್ನು ನಾವು ಕೊಡ್ತೇವೆ, ನೀವು ಕೇಸನ್ನು ಫಿನಿಶ್ ಮಾಡಿಬಿಡಿ, ಜಾಸ್ತಿ ಜನರು ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ.
10ರಿಂದ 11-12 ಜನರೊಳಗಾಗಿ ಈ ಕೇಸನ್ನು ಫಿನಿಷ್ ಮಾಡಿ ಅನ್ನುವಂಥ ದೃಷ್ಟಿಕೋನದಿಂದ ಈ ಕೇಸು ಮುಂದುವರಿತಿದೆ. ಹಾಗಾಗಿ ನಮ್ಮ ಆಗ್ರಹ ಇದನ್ನು ಇಮ್ಮಿಡಿಯೇಟ್ ಆಗಿ NIಗೆ ಕೊಡಬೇಕು. ಇದರಲ್ಲಿ PFI ಕನೆಕ್ಷನ್ಸ್ ಇದೆ, ರಾಜಕೀಯ ಕನೆಕ್ಷನ್ಸ್ ಇದೆ, ದೊಡ್ಡದಾದ ಇದರಲ್ಲಿ ಪಿತೂರಿ ಇದು ಹಿಂದೆ ಇದೆ. ನೀವೊಂದು ಕ್ರಿಕೆಟ್ ಪಂದ್ಯಾವಳಿಯ ಉದಾಹರಣೆ ಕೊಟ್ಟರಿ. ಈಗ UT ಖಾದರ್ ಅವರು ಹೇಳ್ಬೋದು, ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಆಗುತ್ತೆ, ಹಾಗೆ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದಿದ್ರು ಹೋಗಿದ್ದೆ ಅಂತ ಅಷ್ಟೇ ಹೇಳ್ಬೋದಲ್ಲ. ಅವ್ರು ಏನು ಹೇಳಲಿಕ್ಕೆ ಅವಕಾಶ ಇದೆ. ಈಸ್ ಅ ಫ್ರೀ ಮ್ಯಾನ್. ನಾನು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಕೇಳ್ತಾ ಇದ್ದೇವೆ. ನೀವು ಯಾಕೆ ಆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಮೊಹಮ್ಮದ್ ಮುಸ್ತಫಾನ ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಇಬ್ಬರು ಮರ್ಡರ್ ಮಾಡ್ತಾರೆ. ಮೊಹಮ್ಮದ್ ಮುಸ್ತಫಾ ಮಾಡಿದಂಥ ಕಾರ್ಯಕ್ರಮಕ್ಕೆ ಇವ್ರಿಗೆ ಇನಾಯತ್ ಅಲಿ ಮತ್ತು ಖಾದರ್ ಅವರು ಗೆಸ್ಟ್ ಆಗ್ತಾರೆ. ಇದರ ಅರ್ಥ ಏನಂತ, ಇದು ಇನ್ವೆಸ್ಟಿಗೇಷನ್ ಆಗಲಿ, ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ. ಮತ್ತೆ ಇನ್ವೆಸ್ಟಿಗೇಷನ್ ನೀವು ಯಾಕೆ ಅದರ ಹಿಂದೆ ಹೋಗ್ತಾ ಇಲ್ಲ? ಹಾಗಾಗಿ ನಮಗೆ ಡೌಟ್ ಬರ್ತಾ ಇದೆ. ಅದಕ್ಕೋಸ್ಕರ ಖಾದರ್ ಅವರು ಹತ್ಯೆಯಾದ ಮರುದಿನನೇ ಈ ರೀತಿಯಾಗಿ ಕರೆದು ದಿಕ್ಕು ತಪ್ಪಿಸೋದಕ್ಕೆ ಹೇಳಿಕೆ ಕೊಟ್ರ. ಮುಖ್ಯವಾಗಿ ಖಾದರ್ ಅದಾದ ನಂತರ ಈ ಕನೆಕ್ಷನ್ ಒಂದು ಕಡೆ ಇದೆ, ಅದಾದ ನಂತರ ಖಾದರ್ ಅವರು ಹೇಳಿಕೆ ಕೊಡ್ತಾರೆ. ಖಾದರ್ ಏನು ಹೇಳಿಕೆ ಕೊಡ್ತಾರೆ? ಇವರು ಆದಿಲ್ ಮನೆಯವ್ರ ಹತ್ರ ನಾನು ಮಾತಾಡಿದ್ದೇನೆ, ಆದಿಲ್ ಹತ್ರ ನಾನು ಮಾತಾಡಿದ್ದೇನೆ, ಅವರೊಟ್ಟಿಗೆ ನಾನು ಸಂಪರ್ಕದಲ್ಲಿದ್ದಾನೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಅವರೊತ್ತಿಗೆ ನಾನು ಸಂಪರ್ಕದಿದ್ದಾನೆ, ಅವರೆಲ್ಲ ಸಹ ನಿರಪರಾಧಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲ ನಿರಪರಾಧಿಗಳು ಅನ್ನುವಂಥ ಈ ಮಾತನ್ನು ಹೇಳ್ತಾರೆ. ಪ್ರೆಸ್ಸಲ್ಲಿ ಯಾಕೆ ಹೇಳಿದ್ರು ಇವರು? ಹೇಳುವ ಅವಶ್ಯಕತೆ ಏನಿತ್ತು? ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಅವರು ಹೇಳುವಾಗ ಹೇಳಿದ್ರು ತಂದೆ ಮತ್ತು ಸಹೋದರ ಅಂತ. ಸಹೋದರ ಅಂದರೆ ಆದಿಲೆ ಆಗಿರ್ಬೋದಾ? ಆ ಸಹೋದರ ಅಂದರೆ ಆದಿಲೆ, ಸಹೋದರ ಅಂತ ಆದಿಲ್ ಅಂತ ಹೇಳಿದರು. ಅವ್ರು ಯಾಕೆ ಅದನ್ನು ಹೇಳಿದರು? ಮತ್ತು ಯಾಕೆ ಅವರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದರು ಇವರು? ಯಾಕೆ ಹೇಳಿದರು? ಪ್ರೆಸ್ಸಲ್ಲಿ ಹೇಳುವಂಥ ಅಷ್ಟು ದೊಡ್ಡ ವಿಷಯ ಏನಿದೆ? ಏನಾದರೂ ಒಂದು ವಿಷಯ ಹೀಗಾಗಿದೆ, ಇವ್ರ ಮೇಲೆ ಡೌಟ್ ಇದೆ, ಅದಾಗಿದೆ, ತನಿಖೆ ಆಗ್ತಾಯಿದೆ ಅಂತ ಹೇಳೋದು ಒಂದು ವಿಷಯ. ಯಾರೋ ಹತ್ರ ಮಾತಾಡಿದ್ದೇನೆ, ಅವರು ಇದರಲ್ಲಿ ವಿಷಯದಲ್ಲಿ ಇಲ್ಲ, ಅವರೆಲ್ಲ ನಿರಪರಾಧಿಗಳು ಅನ್ನುವಂಥದ್ದು ಪ್ರೆಸ್ಸಲ್ಲಿ ಯಾಕೆ ಹೇಳ್ತಾರೆ? ದಾರಿ ತಪ್ಪಿಸುವ ಪ್ರಯತ್ನ ಆಗಿದೆ. ಜೊತೆಗೆ ಮತ್ತೊಂದು ಆರೋಪ ಏನಂದರೆ, ಹಿಂದೆ ಪ್ರಶಾಂತ್ ಮರ್ಡರ್ ಆಗಿತ್ತು ಮೂಡುಬಿದ್ರೆಯಲ್ಲಿ, ಅದರಲ್ಲಿದ್ದಂಥ ಆರೋಪಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಪ್ರಶಾಂತ್ ಪೂಜಾರಿ ಅವರ ಮರ್ಡರ್ ಯಾರು ಮಾಡಿದ್ದಾರೆ, ಪ್ರಶಾಂತ್ ಪೂಜಾರಿಯ ಮರ್ಡರ್ ಮಾಡಿದಂಥ ಆರೋಪ ಇರುವಂಥ ವ್ಯಕ್ತಿಗಳು ಮರ್ಡರ್ ಯಾರು ಮಾಡಿದ್ದಾರೆ, ಇಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಏನಾಗ್ತದೆ, ಸುಹಾಸ್ ಶೆಟ್ಟಿಯ ಕೊಲೆ ಆದಂಥ ಅಪೋಸಿಟ್ ಬಿಲ್ಡಿಂಗಲ್ಲಿ ಅವರು ಇರೋದು, ಅದರ ಎದುರೇ ಇರೋದು ಅವರು, ಆ ವ್ಯಕ್ತಿಗಳ ಮನೆ ಅಲ್ಲೇ ಇರೋದು. ಅವರ ಏನು ರೋಲ್ ಇದೆ ಇದರಲ್ಲಿ? ಇದರಲ್ಲಿ ಮುಖ್ಯವಾಗಿ ಕೊಲೆ ಆದ ನಂತರ ಮತ್ತೆರಡು ಹಿಂದೂ ಕಾರ್ಯಕರ್ತರು ಭರತ್ ಕುಂಬ್ಡೆಲ್, ಶರಣ್ ಪಂಪೇಲ್ ಭರತ್ ಕುಂಬ್ಡೆಲ್ಲರಿಗೆ ಥ್ರೆಟ್ ಬರ್ತದೆ. ಅದಾದ ನಂತರ ನೀವೇನು ಮಾಡಬೇಕು? ಪೊಲೀಸರು ಎಲ್ಲ ಹಿಂದೂ ಕಾರ್ಯಕರ್ತರ, ಈ ಪ್ರಶಾಂತ್ ಪೂಜಾರಿ ಕೊಲೆ ಮಾಡಿದವರು ಇರ್ಬೋದು, ದೀಪಕ್ ರಾವ್ ಅವರ ಕೊಲೆ ಮಾಡಿದವರು, ಎಲ್ಲ ಮಡಿವಾಳ ಅವರ, ಶರತ್ ಮಡಿವಾಳ ಕೊಲೆ ಮಾಡಿದವರು ಯಾರೆಲ್ಲ ಇದ್ದಾರೆ ಅವರನ್ನು ನೀವು ಸ್ಟೇಷನ್ಗೆ ಕರೆಸ್ಬೇಕು. ಸ್ಟೇಷನ್ಗೆ ಕರಗಿ ಪೆರೇಡ ಅವರ ಇನ್ವೆಸ್ಟಿಗೇಷನ್ ಅದೆಲ್ಲ ಆಗಬೇಕು. ನೀವು ಅದನ್ನು ಮಾಡ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಕೊಲೆ ಆಗಿದ್ದು ಹಿಂದೂ ಕಾರ್ಯಕರ್ತ, ಕೊಲೆ ಆಗಿದ್ದು ಸುಹಾಸ್ ಶೆಟ್ಟಿ. ನೀವು ಯಾರ ಮನೆಗೆ ಹೋಗ್ತಾ ಇದ್ದೀರಿ? ನೀವು ಹಿಂದೂಗಳ ಮನೆಗೆ ಹೋಗಿ ನೀವು ರಿವೆಂಜ್ ಮಾಡಬೇಡಿ ಅನ್ನುವಂಥ ಮಾತನ್ನ ಒಂದು ರೀಸನನ್ನು ಇಟ್ಕೊಂಡು ಹಿಂದೂಗಳ ಮನೆಗೆ ಹೋಗಿ ಹೆಂಗಸರ ಮಕ್ಕಳು ಇರುವಂಥ ಟೈಮಲ್ಲಿ ಹೋಗಿ ನೀವು ವಿಡಿಯೋ ಮಾಡೋದು, ಅವರಿಗೆ ಕಿರುಕುಳ ಕೊಡುವಂಥ ಕೆಲಸಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆಗ್ತಿದೆಯಾ ಇತ್ತೀಚಿನ ದಿನಗಳಲ್ಲಿ? ಇದು ಆಗ್ತಾ ಇದೆ. ನನಗೆ ಕಂಪ್ಲೇಂಟ್ ಬಂದಿದೆ. ಪೊಲೀಸ್ ಇರುವಂಥ ಸಮಯದಲ್ಲಿ ಆ ಮನೆಯ ತಾಯಿ ಯಾರಿದ್ದಾರೆ, ಅಕ್ಕ ಯಾರಿದ್ದಾರೆ, ಅವ್ರು ನಂಗೆ ಫೋನ್ ಮಾಡಿದರು. ನಾನು ಫೋನ್ ಕೊಡಿ ಅಂದೆ ಪೊಲೀಸಿಗೆ. ಫೋನ್ ಕೊಡಿ ಅಂತ ಅಲ್ಲ, ಫೋನ್ ತೊಗೊಳ್ಳಿಲ್ಲ ಅವರು. ಮೊನ್ನೆ ರಾತ್ರಿ 6 ಜನ ಬರ್ತಾರೆ ಮನೆಗೆ, ನಡುರಾತ್ರಿಯಲ್ಲಿ ಹೆಂಗ್ಳ ಮಕ್ಕಳು ಮನೆಯಲ್ಲಿರುವಂಥ ಡ್ರೆಸ್ ಹಾಕಿರುವಂಥ ಸಮಯದಲ್ಲಿ ಇವರು ವಿಡಿಯೋ ಮಾಡೋದು, ಅಲ್ಲಿ ಹೆಂಗಸ್ರ ಮಕ್ಕಳದ್ದನ್ನು. ಅವ್ರಿಗೆ ಹೋಗಿ ನೀವು ಅವನೆಲ್ಲಿದ್ದಾನೆ ಇವನೆಲ್ಲಿದ್ದಾನೆ ಅನ್ನುವಂಥದ್ದು ಚೊರೆ ಮಾಡೋದು, ಕಿರಿಕಿರಿ ಮಾಡೋದು. ಪುನಃ ನಿನ್ನೆ ಹೋಗಿದ್ದಾರೆ, ಕೇಳಿದರೆ ಅದು ಮೇಲಧಿಕಾರಿಗಳು ಅದು ಇದನ್ನಂತ ಮಾತನ್ನು ಹೇಳ್ತಾರೆ. ನೀವು ಎಲ್ಲಿ ಹೋಗಬೇಕು? ಈಗ ಮತ್ತಿಬ್ಬರ ಹತ್ಯೆ ಆಗುವಂಥ ಥ್ರೆಟ್ ಬರ್ತಾ ಇದೆ. ನೀವು ಇವರೆಲ್ಲ ಹಿಂದೆ ಹತ್ಯೆ ಮಾಡಿದವ್ರನ್ನ ಅಟ್ಲೀಸ್ಟ್ ಕರೀರಿ, ಬೇರೆ ಗುಂಡ ಎಲಿಮೆಂಟ್ಸ್ ಬಿಡಿ. ಹತ್ಯೆಯಲ್ಲಿ ಭಾಗಿಯಾದಂಥವರನ್ನಾದರೂ ನೀವು ಕರೆದು ನೀವು ಇನ್ವೆಸ್ಟಿಗೇಷನ್, ಪೊಲೀಸಿಗೆ ಅವರನ್ನು ಮುಟ್ಟುವುದಲ್ಲ. ಇವರು ಎಲ್ಲ ಹಿಂದೂಗಳ ಮನೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ರಶೀದ್ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಬಜ್ಪೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್. ಏನು ಆಗ್ರಹ ಮಾಡ್ತಾರೆ? ನೋಡಿ, ರಶೀದ್ ಅವರ ಹೆಡ್ ಕಾನ್ಸ್ಟೇಬಲ್ ಬಜ್ಪೆ ಠಾಣೆಯಲ್ಲಿ ಇರುವಂಥ ರಶೀದ್ ಅವರ ಹೆಸರು ಬರ್ತಾ ಇದೆ. ನೋಡಿ, ಹೆಸರೆಲ್ಲ ಬರುವಾಗ ಸಾರ್ವಜನಿಕರಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಆಕ್ರೋಶ ಇದೆ, ಈ ವ್ಯಕ್ತಿ ಇನ್ವಾಲ್ವ್ ಅಂತ. ನೀವು ಇಮಿಡಿಯೇಟಾಗಿ ಅವರನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಹಲವಾರು ವಿಷಯಗಳು ಕನೆಕ್ಷನು ಅದೆಲ್ಲ ಇದೆ. ನೀವು ಇನ್ವೆಸ್ಟಿಗೇಷನ್ ತೆಗಿಬೇಕು ಅವರನ್ನು ಇಮಿಡಿಯೇಟಾಗಿ. ಅವರನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗ್ತದ? ಬೇರೆ ಬೇರೆ ರೀತಿಯ ಆರೋಪಗಳಿದೆ. ಸರಿಯಾ ತಪ್ಪ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ಬಾಡಿಗೆ ಮನೆ ಕೊಡುವಲ್ಲಿ ಇವರಿದ್ದರು, ಒಬ್ಬ ವ್ಯಕ್ತಿಯೊಂದಿಗೆ ಅವರಿಗೆ ಸಂಪರ್ಕ ಇತ್ತು, ಅವ್ರು ಹಿಂದಿಂದ ಅವನೊಟ್ಟಿಗೆ ಸಂಪರ್ಕದಲ್ಲಿದ್ದರು. ಯಾವ ರೀತಿಯ ಸಂಪರ್ಕ, ಎಲ್ಲಿ ಹೋಗ್ತಾ ಇದ್ರು, ಅದೆಲ್ಲ ಅವರ ಮೊಬೈಲು CDR ಎಲ್ಲ ಹಾಕಿ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಎಸ್.
ಇದು ಶಾಸಕ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.